ಅಲ್ಟಿಮೇಟ್ ಪಾರ್ಟಿ ಇರುತ್ತೆ. ಯಾರು ನಿಮ್ಮ ಅಧ್ಯಕ್ಷರು? ಸರ್ ಮಾನ್ಯ ವಿಜೇಂದ್ರ ಅವರು. ಯಾಕೆ ಅವ್ರನ್ನ ಮುಂದುವರಿಸ್ತೀರಾ, ಇಟ್ಕೊಂತೀರಾ, ತೆಗಿತೀರಾ, ಬಿಡ್ತೀರಾ ಅಂತ ದೆಹಲಿಗೆ ಹೋಗ್ತಾರೆ ಆಯ್ತಾ, ಎಲ್ಲ ನಾಯಕರ ವಿಶ್ವಾಸ ತೆಗೆದುಕೊಳ್ಳಿಕ್ಕೆ ಹೋಗ್ತಾರೆ. ಸರ್ ಅವರು ಸಮರ್ಥವಾಗಿದ್ದಾರೆ. ವಿಜೇಂದ್ರ ಅಣ್ಣ ಅವರು ನಾಯಕತ್ವ ಇದೆ. ಯಾರಿಗೆ ಸಮರ್ಥವಾದ? ಕಾಂಗ್ರೆಸ್ ನಾಯಕರ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ವಿಚಾರದಲ್ಲಿ ಸಮರ್ಥವಾಗಿದ್ದಾರೆ. ಅಂಡರ್ಸ್ಟ್ಯಾಂಡಿಂಗು ಇಲ್ಲ, ಇದೆಲ್ಲ ಸುಮ್ಮನೆ ಹೂವಾಪೋಹಗಳಷ್ಟೇ. ಸರ್ ಏನ್ ಗೊತ್ತಾ ಸರ್, ರಾಜ್ಯದಲ್ಲಿ ಈಗ ಮಾತೆತ್ರ ಓಟ್ ಚೋರಿ ಅಂತಾರಲ್ಲ, ಓಟ್ ಚೋರಿ ಯಾವಾಗಾಗಿ ಸ್ವಾಮಿ? 1946ರಲ್ಲಿ. ಯಾವಾಗ ಅಂದರೆ 15 ಓಟು ಒಂದು ಇದರಲ್ಲಿ ಸಿಂಡಿಕೇಟಲ್ಲಿ ಕುತ್ಕೊಂಡು ಮಾಡಿದಾಗ 12 ಓಟು ಸರ್ದಾರ್ ವಲ್ಲಭಾಯ್ ಪಟೇಲ್ ಬೀಳ್ತಾ ಇದೆ. ಜವಾಹರ್ಲಾಲ್ ನೆಹರುಗೆ ಒಂದು ಬೀಳಲ್ಲ. ಈಗ ಅವ್ರು ನಿಮಗೆ ಮುಗಿ ಬೀಳ್ತಾರೆ. RSS ನ ಬ್ಯಾನ್ ಮಾಡಿದವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತ ಹೇಳಿ. ಚಿತ್ತಾಪುರದಲ್ಲಿ ಪ್ರಿಯಾಂಕಾ ಖರ್ಗೆ ಅವರು RSS ಬ್ಯಾನ್ ಅಂತ ಹೇಳ್ಕೊಂಡ್ರಲ್ಲ, ನಿಜವಾಗ್ಲೂ ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಏನಕ್ಕೆ ಗೊತ್ತಾ, ಇಡೀ ದೇಶವು ಇದು ನಾವು ಪೆರೇಡ್ ನೋಡಿದಂಗೆ ಎಲ್ಲರೂ ನೋಡಿದ್ರು RSS ನ ಒಂದು ಇದನ್ನು. ನಿಜಕ್ಕೂ ಅವ್ರು ಈ ತರ ಹೇಳಿದಾರ. ಚಿತ್ತಾಪುರದಲ್ಲಿ 1 ಸೆಕೆಂಡ್ ನೀವು ಕೊಡ್ಲೇಬೇಕು. ಚಿದಾನಂದ್ 2 ಮಿನಿಟ್ಸ್ 1 ಸೆಕೆಂಡ್ ನೀವು ಕೊಡ್ಲೇಬೇಕು. ಚಿತ್ತಾಪುರದಲ್ಲಿ ಇತ್ತೀಚೆಗೆ PUC ರಿಸಲ್ಟ್ ಬಂತು. 22 ಶಾಲೆಯಲ್ಲಿ 0, SLC ರಿಸಲ್ಟ್ ಬಂದು 42%. ಒಂದು ದಿನ ಆದ್ರೂ ಅವರು ಅಧಿಕಾರಿಗಳು ಕರೆದ್ಬಿಟ್ಟು ಇಲ್ಲಿ ಯಾಕೆ 0 ಇದೆ ಅಂತ ಮಾತಾಡಿದ್ರ? ಬೇರೆಲ್ಲ ಮಾತಾಡ್ತಾರೆ. ಅವರ ಏರಿಯಾದಲ್ಲಿ ಟಾಯ್ಲೆಟ್ಗಳಿಲ್ಲ. ನಿಮ್ಮ ಭಿನ್ನಮತೀಯ ಚಟುವಟಿಕೆ ಕಾರಣಕ್ಕಾಗಿ ಅವರು ಏನು ಮಾಡಿದ್ರು ಕೂಡ ನೀವೇನು ಮಾತಾಡ್ತಿಲ್ಲ. ಅವ್ರು ಹಂಗೆ ಅನ್ಕೊಂಡಿದ್ದಾರೆ ಅಷ್ಟೇ. ನಮ್ಮದ್ರಲ್ಲಿ ಭಿನ್ನ ಏನೂ ಇಲ್ಲ. ನಾವು ಚೆನ್ನಾಗೇ ಇದ್ದೀವಿ, ನಮ್ಮ ಪಕ್ಷ ಚೆನ್ನಾಗೇ ನಡೆಸ್ಕೊಂಡು ಹೋಗ್ತಾ ಇದೆ. ಅವ್ರ ಬಗ್ಗೆ ಮಾತಾಡಿ, ಅರ್ಥ ಆಯ್ತಾ? ಅವ್ರಿಗೇನು ಗೊತ್ತಾ, ಅವ್ರು ಎಲ್ಲಿ ಯಾವ್ಯಾವ ಸ್ಟೇಟಲ್ಲಿ ಅವರು ಸೋಲ್ತಾರಲ್ಲ ಅವಾಗ ಟಕ್ ಅಂತ ಅವ್ರಿಗೆ ಜ್ಞಾಪಕ ಬರುತ್ತೆ, ಓಟ್ ಚೋರಿ ಮಾಡಿದೀವಿ, ಓಟ್ ಚೋರಿ. ಅವ್ರಿಗೆ ಅದೊಂದೇ ರೀಸನ್. ರಾಹುಲ್ ಗಾಂಧಿಗೆ ಅದೊಂದೇ. ಬಿಹಾರ ವಿರೋಧ ಪಕ್ಷ ಹೋರಾಟ ಮಾಡಿದ್ದಕ್ಕೇನೆ 14 ಸೈಟ್ ವಾಪಸ್ ಬಂದಿದೆ. ನಾವು ಸಮರ್ಥವಾಗಿ ಹೋರಾಡ್ತಾ ಇದೀವಿ. ಈಗ ಬಿಹಾರ ಜನತೆ ತೋರಿಸಿದಾರಲ್ಲ, ಇವ್ರೇನ್ ಹೇಳ್ತಾರೆ, EVM ಸರಿ ಇಲ್ಲ, ಓಟ್ ಚೋರಿ. ಅದೇನೋ ಅಂತಾರಲ್ಲ, ಪದೇ ಪದೇ ಫೇಲ್ ಆಗೋ ವಿದ್ಯಾರ್ಥಿ ಸಬ್ಜೆಕ್ಟ್ ಸರಿ ಇಲ್ಲ ಅಂದಿದ್ನಂತೆ. ಫೇಲ್ ಆಗ್ತಾ ಇರೋದು ವಿದ್ಯಾರ್ಥಿ. ಅವ್ನು ಸರಿಯಾಗಿ ಓದಿದ್ರೆ ಫೇಲ್ ಆಗ್ತಿರ್ಲಿಲ್ಲ. ಸಬ್ಜೆಕ್ಟ್ ಕರೆಕ್ಟ್. ಕಾಂಗ್ರೆಸ್ ಅವರು ಪದೇ ಪದೇ ಓಟ್ ಚೋರಿ ಹೇಳ್ತಿದಾರಲ್ಲ. ಈಗ ಬಿಹಾರದಲ್ಲಿ ಎಲೆಕ್ಷನ್ ಆಗಿದೆ. ಇನ್ನು 45 ದಿನ ಟೈಮ್ ಇದೆ. 45 ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿ ಹಾಕಿ, ನೀವು ಅರ್ಜಿಯಲ್ಲಿ ಪಾಸ್ ಆದ್ರೆ ಫೈಟ್ ಮಾಡಿ. ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಿ ಜನಮನ ಕಾರ್ಯಕ್ರಮದಲ್ಲಿ ಒದರಾಡ್ತೀರಾ. ನಿಮಗೆ ತಾಕತ್ತು ದಮ್ಮ ಇದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗಿ. ಇದು ಆಕ್ಚುಲಿ ವೋಟ್ ಖರೀದಿ ಅಂತಂದ್ರೆ ಯಾವುದೇ ಒಂದು ಪಕ್ಷ ಚುನಾವಣಾ ಪೂರ್ವದಲ್ಲಿ ಏನು ಆಮಿಷ ಒಡ್ಡಿ ಅವ್ರ ಅಕೌಂಟ್ಗೆ ದುಡ್ಡು ಹಾಕುವಂಥದ್ದು ವೋಟ್ ಖರೀದಿ. ಪ್ರಣಾಳಿಕೆ ಹೇಳಿದಂತ ವಿಚಾರಗಳನ್ನ ತನ್ನ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಅದು ಕೊಡ್ತಕ್ಕಂಥದ್ದು, ಅದು ಪ್ರಣಾಳಿಕೆಯಲ್ಲಿ ಕೊಟ್ಟಂತ ಭರವಸೆಗಳನ್ನು ಈಡೇರಿಸತಕ್ಕಂಥದ್ದು. ಆದ್ರೆ ಬಿಜೆಪಿ ಮತ್ತು 5 ಗ್ಯಾರಂಟಿ ಕೊಟ್ಟು ನೀವು ಗೆದ್ದಿದ್ದೀವಿ, ಒಪ್ಪಡಿ. 5 ಗ್ಯಾರಂಟಿ ಕೊಟ್ಟು ಕರ್ನಾಟಕದಲ್ಲಿ ಗೆದ್ದಲ್ರಿ. ಬೈ ಎಲೆಕ್ಷನ್ ಅಲ್ಲಿ ಅವ್ರು ದುಡ್ಡು ಹಾಕಿದಕ್ಕೆ ನಿಖಿಲ್ ಸೋತಿದ್ದು. ಬೈ ಎಲೆಕ್ಷನ್ ಅಲ್ಲಿ ಇವರು ಬಿಹಾರದಲ್ಲಿ 30,000 ರೂಪಾಯಿ ಹಾಕ್ತೀನಿ ಅಂತ ಹೇಳಿದ್ರು. 30,000 ರೂಪಾಯಿಗೂ ಅಲ್ಲಿ ಜನ ಒಪ್ಪಲಿಲ್ಲ. ಯಾಕಂದ್ರೆ ಅವ್ರ ಕಾಂಗ್ರೆಸ್ ಮೇಲೆ ನಂಬಿಕೆ ಇಲ್ಲ. ನೋಡಿ, ನಮ್ಮದು ಸಿದ್ದರಾಮಯ್ಯ ಸರ್ಕಾರ ಬಡವರ ಪರ ಸರ್ಕಾರ ಇದೆ. ಕೊಟ್ಟ ಮಾತು ನಡ್ಕೊಂತಿದ್ದೇವೆ ನಾವು. ನಮ್ಮಲ್ಲಿ ಅಧ್ಯಕ್ಷರು ಸ್ಟ್ರಾಂಗ್ ಇದ್ದಾರೆ, ಮುಖ್ಯಮಂತ್ರಿ ಸ್ಟ್ರಾಂಗ್ ಇದ್ದಾರೆ. ನಿಮ್ಮಲ್ಲಿ ವಿಜಯೇಂದ್ರ ಇಳಿಸಲಿಕ್ಕೆ ನೀವು ಬಡದಾಡ್ತಾ ಇದ್ದೀರಿ, ನಾವಿಲ್ಲ. ಇಡೀ ರಾಜ್ಯದಲ್ಲಿ ಹೋಗಿ ಪ್ರತಿಯೊಂದು ಸಣ್ಣ ಹಳ್ಳಿ ಹೋಗಿ ಕೇಳಿ, ಸಿದ್ದರಾಮಯ್ಯ ಗ್ಯಾರಂಟಿ ಎಲ್ಲರಿಗೂ ಮುಟ್ತಾ ಇದೆ. ನಿಮ್ದು ಏನಿದೆ ಹೇಳಿ? ಏನೂ ಇಲ್ಲ. ಬರೇ ಓಡು ಚೋರಿ ಬಿಟ್ಟು ಮತ್ತೇನೂ ಇಲ್ಲ. ನಿಮ್ದು ಓಡು ಚೋರಿ ಬಿಟ್ಟು ಬೇರೆ ಇಲ್ಲ. ಸಿದ್ದರಾಮಯ್ಯ ಅಂದ್ರೆ ಇಡೀ ರಾಜ್ಯ ಅಂತಿರುತ್ತೆ. ಬಡವರು ಸಲುವಾಗಿ ಓಡಾಡ್ತಂತ ಸಿದ್ದರಾಮಯ್ಯ ಒಬ್ಬೇ. ಎಲೆಕ್ಷನ್ ಆಫೀಸರ್ನ ಖರೀದಿ ಮಾಡಿ ಇವರು ಓಟ್ಗಳಿಗೆ, ಒಂದು ಓಟಿಗೆ 15,000 ಅನ್ನೋ ತರ ರೀತಿಯಲ್ಲಿ ಅವರ ಅಕೌಂಟ್ಗಳಿಗೆ ಹಾಕಿ 10 ರಿಂದ 15,000 ಖರೀದಿ ಮಾಡಿರುವಂತದ್ದು ಬಿಹಾರದಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇದಕ್ಕೆ ಏನು ಎಷ್ಟೇ ದುಡ್ಡು ಖರ್ಚು ಮಾಡಿದ್ರು ಸಹ ಇವರು ಯಾವತ್ತಿಗೂ ಸಹ ಜನರ ಮನಸ್ಸಲ್ಲಿ ಬರೋದಿಲ್ಲ. ಇವರು ಜನರಿಂದ ದೂರ ಇರ್ತಕ್ಕಂಥವ್ರು, ಬಡವರ ವಿರುದ್ಧವಾಗಿರ್ತಕ್ಕಂಥವ್ರು. ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆಗಿದೆಯಾ? ಯಾವ್ದು ವೀಕ್ ಆಗಿದೆ? ಯಾಕೆ ನೋಡಿ, ಸಿಎಂ ಇಳಿಸೋದು ಅಥವಾ ಹತ್ಸೋದು, ಸಿಎಂ ಮಾಡೋದು ನಮ್ ಜವಾಬ್ದಾರಿ. ಯಾರು ಮಾತಾಡ್ಬೇಡಿ ಅಂತ ಹೇಳ್ಬೋದಿತ್ತಲ್ಲ. ಒಂದು ಪಕ್ಷದಲ್ಲಿ ಡೆಮೋಕ್ರಸಿ ಅನ್ನೋದು ಇತ್ತು ಅಂತಂದ್ರೆ ಅಲ್ಲಿಗೆ ಭಿನ್ನಾಭಿಪ್ರಾಯಗಳು ಇದ್ದೇ ಇರ್ತವೆ. ಭಿನ್ನಾಭಿಪ್ರಾಯಗಳು ಇದ್ದ ಮಾತ್ರಕ್ಕೆ ಪಕ್ಷ ವೀಕ್ ಆಗಿದೆ ಅಂತ ಅಲ್ಲ. ಅಲ್ಲಿ ಪ್ರಜಾಪ್ರಭುತ್ವ ಜೀವಂತವಾಗಿದೆ ಅನ್ನೋದ್ರ ಅರ್ಥ ಅದಾಗುತ್ತದೆ. ನೋಡಿ, ಕಾಂಗ್ರೆಸ್ ಮುಕ್ತ ಭಾರತ ಅನ್ನೋದನ್ನ ಏನು ಮಾತಾಡ್ತಾ ಇದ್ದಲ್ಲ ಬಿಜೆಪಿ ಮಾಡೋದು ಕೊಟ್ಟಿರೋದು ಪ್ರಜಾಪ್ರಭುತ್ವ ಮುಕ್ತ ಭಾರತ ಮಾಡ್ತಾ ಇದೆ. ಪ್ರಜಾಪ್ರಭುತ್ವವನ್ನು ನಾಶ ಮಾಡ್ತಾ ಇದೆ ಬಿಜೆಪಿ ಮಾಡ್ತಾ ಇರೋದು. ಇಡೀ ದೇಶವನ್ನ ಧರ್ಮದ ಹೆಸರಲ್ಲಿ ನಾಶ ಮಾಡೋದು ಕೊಟ್ಟಿದೆ. ಮುಂದೊಂದು ದಿನ ಇವರು ಅನುಭವಿಸ್ಬೇಕಾಗ್ತದೆ. ಹೊಸ ಪೀಳಿಗೆಗೆ ಇದೆಲ್ಲ ಅರ್ಥ ಆಯ್ತು ಅಂತಂದ್ರೆ ಅದು ಯಾವುದನ್ನು ಏನಂತಾರೆ ಅವ್ರು ಸಹಿಸಲ್ಲ. ಬಿಜೆಪಿಗೆ ತಕ್ಕ ಪಾಠವನ್ನು. ಯಾರ ಪರವಾಗಿ ಎಷ್ಟು ಶಾಸಕರಿದ್ದಾರೆ ಸರ್? ನೋಡ್ರಿ, ಇವ್ರ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯದಲ್ಲಿ 113 ಸೀಟ್ ಯಾವಾಗ ತಂದಿಲ್ಲ.
ಮುಂದೂ ತರಲ್ಲ ಇವರು. ಕರ್ನಾಟಕದಲ್ಲಿ ಇವ್ರ ಖಾತೆ ಇಲ್ಲ. ಇವ್ರು ಚೋರಿ ಮಾಡಿಸಿದ ಅಧಿಕಾರಕ್ಕೆ ಬಂದಿದ್ರು ಹಿಂದಾದ್ರು. ನಮ್ಮ ಎಷ್ಟು ಜನ MLA ಗಳಿದ್ದಾರೆ ನಿಮ್ಮ ಪ್ರಕಾರ? ಸರ್, ಕಾಂಗ್ರೆಸ್ ಪರವಾಗಿ 138 ಜನ MLA ಇದ್ದಾರೆ. ಕಾಂಗ್ರೆಸ್ ಪರವಾಗೇ ಇದ್ದಾರೆ. ಕಾಂಗ್ರೆಸ್ ಪರವಾಗಿ 138 ಜನ ಇದ್ದಾರೆ. ಇಲ್ಲ, ಅದರಲ್ಲಿ ಈ ಇಬ್ರು ನಾವು ಯಂಗ್ಸ್ಟಾರ್ ಪಕ್ಷದಿಂದ ಇಲ್ಲಿ ಇಬ್ರು ಪಕ್ಷಗಳು ವಾದ ವಿವಾದಗಳಲ್ಲಿ ಮುಖ್ಯವಾಗಿ ಶಿಕ್ಷಣದ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ, ದೇಶ ಅಭಿವೃದ್ಧಿ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ, ಈ ದೇಶದಲ್ಲಿ ನಿರ್ಮಾಣ ಮಾಡ್ಬೇಕಂದ್ರೆ ರೈತರು ಅಂಥವ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ವಾದ ವಿವಾದಗಳಲ್ಲಿ ಅವ್ರು ಅಲ್ಲಾ ಅಕ್ಬರ್ ಅಂತ ಕೊಂದ್ರು, ಇವರು ಜೈ ಶ್ರೀರಾಮ್ ಅಂತ ಕೊಂದ್ರು, ಇದೇ ಸಮಸ್ಯೆಗಳು ಮಾಡ್ಕೊಂಡಿದ್ಬಿಟ್ರೆ ಈ ದೇಶ ಕಟ್ಟಲ್ಲ. ಕಾಂಗ್ರೆಸ್ಗೆ ಹೈಕಮಾಂಡ್ ವೀಕ್ ಆಯ್ತಾ? ಸರ್, ಕಾಂಗ್ರೆಸ್ಗೆ ಹೈಕಮಾಂಡ್ ವೀಕಾ ಸ್ಟ್ರಾಂಗ್ ಅನ್ನೋದಕ್ಕಿಂತ ಇವತ್ತು ನೀವು ಇದನ್ನ ಯಾಕೆ ಅಗತ್ಯಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದೀರಾ ಅಂತ ಇವತ್ತು ಹೈಕಮಾಂಡ್ ಅವರು ಒಂದೇ ಮಾತು ಹೇಳ್ಬೇಕು. ಏನು ಅಂತಂದ್ರೆ 2.5 ವರ್ಷ ಆಗಿದೆ, ಯಾವುದೇ ರೀತಿ ಚಟುವಟಿಕೆಗಳಾಗ್ತಾ ಇಲ್ಲ. ಆದ್ರಿಂದ ತಾವು ಜನರ ಅಭಿವೃದ್ಧಿ ಮತ್ತೆ ಕೆಲಸ ಕಾರ್ಯಗಳಿಗೆ ಗಮನ ಕೊಡಿ ಅಂತ ಹೇಳ್ಬೇಕು. ಹೈಕಮಾಂಡ್ನು ಸಹ ಇದನ್ನ ಒಂಥರ ಏನು ಅಂತಂದ್ರೆ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ತಗೊಂಡ್ಬಿಟ್ಟು ಈ ಕಡೆ ಹಾವು ಸಾಯ್ಬಾರ್ದು, ಈ ಕಡೆ ಕೊಲು ಮುರಿಬಾರ್ದು ಅನ್ನೋ ಒಂದು ತತ್ವನ ಅಳವಡಿಸ್ಕೊಂಡು ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಸಹ ಕರ್ನಾಟಕದ ಜನರ ಏನು ನಿಮ್ದೇನು ಸಮಸ್ಯೆ? ಸರ್, ನಾನು ಬೆಳಗಾವಿ ಪ್ರೇಮ್ ಚೋಗಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವರಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಒಂದು ಮಹಿಳೆ ಫ್ಯಾಕ್ಟ್ರಿ ಕೆಲಸ ಕೊಡ್ತಾ ಇದೆ ಹೆಸ್ಕಾಮು. ಆ ಕೆಲಸವನ್ನು MD ಮೇಲೆ ಒತ್ತಡ ಹೇರಿ ಕೆಲಸ ನಿಲ್ಲಿಸಿದ್ದಾರೆ. ಇದೇ ಥರ ದುರುಪಯೋಗ ಮಾಡ್ತಾ ಇದ್ದಾರೆ. ಅವ್ರ ವಿರುದ್ಧ ಯಾರೋ ಮಾತಾಡಿದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗುಂಡಾ ಸೀಟು ರೌಡಿ ಸೀಟ್ ಅಂತ ಪೊಲೀಸ್ ಕಡೆ ಹಾಕಿಸ್ತಾರೆ. ಇದಲ್ಲದೆ ಸರ್ ಕೇಳಿ, ಇವರೆಲ್ಲ ತುಡುಗು ಮಾಡೋದು ಒಂದಿದೆ. ಅಪ್ಪ ಮಕ್ಕಳ ಗೋಲ್ಮಾಲ್ ಯಾರಂದ್ರೆ ಲೇಔಟ್ ಕೃಷ್ಣಪ್ಪ, ವಿಜಯನಗರದ MLA ಮತ್ತು ಗೋವಿಂದರಾಜನ MLA ಅವರು ಅಪ್ಪ ಮಕ್ಕಳು ತನ್ನ ಕೆಲಸಗಾರರಿಗೆ 2,500 ಕೋಟಿ ಆಸ್ತಿಯನ್ನು ಬೇನಾಮಿ ಮಾಡಿದ್ದಾರೆ. ಇಡಿ ನಿರ್ದೇಶನಾಲಯ ಆಲ್ರೆಡಿ ಅವರಿಗೆ ನೋಟಿಸ್ ಜಾರಿ ಮಾಡಿದೆ. ಅಂದ್ರೆ ಏನ್ ದಾಖಲೆ ಇದೆ? ಯಾವುದು ವಾಟ್ಸ್ಆಪ್ ಯೂನಿವರ್ಸಿಟಿಲಿ ಮಾತಾಡಬೇಡಿ, ನಿಮ್ಮ ಹತ್ರ ದಾಖಲೆ ಇದ್ರೆ ಕೊಡಿ. ನಾನು ಆ ಫೋಟೋ ನಾನು ಒಪ್ಪಲ್ಲ, ಆಯ್ತಾ? ಎಸ್ ಸರ್, ಒಟ್ಟಾರೆ ಈ ಸರ್ಕಾರದ ನಡವಳಿಕೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ದೇಶದ ಜನರ ಸುಭಿಕ್ಷೆಯೇ ಮುಖ್ಯವಾಗಿರುತ್ತೆ. ಆದರೆ ಇವತ್ತು ಏನು ನಡೀತಾ ಇದೆ ಅಂದರೆ ಎಲ್ಲರೂ ಮತವನ್ನು ಕದಿಯುವಂಥ ಪ್ರಯತ್ನ ಆಗ್ತಿದೆ. ಮತ್ತು ಅಧಿಕಾರಕ್ಕಾಗಿ ಕೇಂದ್ರದಲ್ಲಾಗಲಿ ರಾಜ್ಯದಾಗಲಿ ಅಧಿಕಾರಕ್ಕಾಗಿ ಒಬ್ರಿಗೊಬ್ರು ಒಡೆದಾಡಿಕೊಂಡು ಮತ್ತೆ ಒಂದು ಏನು ಮೇಲಿನ ಒಂದು ಹುದ್ದೆಗಳನ್ನು ನಿಮ್ಮ ಕೇಜ್ರಿವಾಲ್ ಇದಾರ ಸರ್? ಏನಾಯ್ತು ಸರ್? ಏನಾಯ್ತು ಸರ್? ಪಾಪ ಅವರಿಗೆ ಹೋರಾಟ ಅಂತಿದ್ರು, ಅಣ್ಣಾ ಹಜಾರೆ ಮುಖಾಂತರ ಬಂದ್ರು, CM ಆದ್ರು, ಆಯ್ತಾ, ಅಬ್ಬರಿಸಿ ಬಬ್ಬಿರಿದ್ರು. ಯಾಕೆ ಸರ್? ಇವತ್ತು ಹೇಳಬೇಕು ಅಂದ್ರೆ ಅವರಿಗೆ ಭಯ, ಆತಂಕ, ಹಗರಣಗಳನ್ನ ಹೊರಗಾಕ್ತಾರಂತ ಅವರು ಮೋದಿ ಅವರು ಮಾಡಿರೋ ಕೆಲಸಕ್ಕೆ ಅವರಿಗೆ ಭಯ ಆಗಿದೆ. ಓಕೆ, ಎಸ್ ಮೇಡಮ್, ನಿಮ್ಮಲ್ಲಿ ಭಿನ್ನಮತೀಯ ಚಟುವಟಿಕೆಯಲ್ಲಿ ಯಾರ ಪರವಾಗಿ ಎಷ್ಟೆಷ್ಟು ಶಾಸಕರಿದ್ದಾರೆ ಮೇಡಮ್? ಸರ್, ಯಾರು ಭಿನ್ನಮತೀಯ ಅನ್ನೋದು ನಮ್ಮ ಪಕ್ಷದಲ್ಲಿ ಸುಮ್ಮನೆ ಹೇಳ್ಬೇಡ್ರಿ, ಜನ ನೋಡ್ತಾ ಇದಾರೆ. ಒಂದ್ ಸ್ವಲ್ಪನಾದ್ರೂ ನಿಮಗೆ ಜನಕ್ಕೆ ನಾಚಿಕೆ ಆಗುತ್ತೆ. ಜನ ನೋಡ್ತಿದ್ ನಿಮ್ಮನ್ನ ನೋಡಿ ಜನ ಹೇಳ್ತಾರೆ ಏನ್ ನಡೀತಿ, ಯಾರು ನಾವು ಕರ್ಗೆ ಮೀಟ್ ಆದ್ವಾ, ನಾವು ಡಿನ್ನರ್ ಮೀಟಿಂಗ್ ಮಾಡಿದ್ವಾ, ನಾವು ಹೋಗಿ CM ಹುದ್ದೆ ಕೇಳಿದ್ವಾ? ಕುಮಾರ್ ಬಂಗಾರಪ್ಪ ಅವರು ರಾತ್ರಿ ಮಾಡಿದ್ದಾರೆ. ಬಿಜೆಪಿ ಅವರು ಕುಮಾರ್ ಬಂಗಾರಪ್ಪ ಅವರು ಹಂಗಿದ್ರೆ ಅಲ್ಲೂ ಅದೇ ನಡೀತಿದ್ಯಾ ಅಂತ ಎರಡು ಕಡೆ ಆಗ್ತಿದೆ, ಜನಕ್ಕೆ ಗೊತ್ತಾಗ್ತಿದೆ. ಅವ್ರಿಗೆ ಏನ್ ಅಧಿಕಾರ ಇದೆ ಅಂತ ಡಿನ್ನರ್ ಮೀಟಿಂಗ್ ಅವ್ರ ಇಷ್ಟ ಸರ್. ಅವ್ರ ಮನೆ ಊಟಕ್ಕೆ ಅವ್ರು ಸೇರ್ತಾರೆ, ಅವ್ರದ್ದು ಏನೋ 1000 ಇರುತ್ತೆ, ಮಾತಾಡ್ಕೊತಾರೆ. ಊಟಕ್ಕೆ ಸೇರ್ಕೊಬಿಟ್ಟು ಪೊಲಿಟಿಸೈಸ್ ಯಾಕೆ ಮಾಡ್ತಿದ್ದೀರಾ ಅದನ್ನ? ಅವ್ರ ಸ್ವಂತ ಫ್ರೆಂಡ್ಶಿಪ್ ಅಲ್ಲಿ ಏನೋ CM ಇಳಿಸಿ ಇನ್ನೊಬ್ಬ CM ಮಾಡಿ ಅಂತ ನಿಮ್ಮವ್ರು ಹೋಗೋದು, ಅದು ಪೊಲಿಟಿಸೈಸಾ? ನಾವು ಮಾಡ್ತಿದ್ವಿ, ನೀವು ಮಾಡ್ತಿದೀವ? ಯಾಕೆ ಮಾಡ್ತಿದೀವಿ? ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಹಂಚಿಕೆ ಆಂತರಿಕ ವಿಚಾರ, ಇದರಲ್ಲಿ ಯಾರು ಮೂಗ್ ತೋರಿಸುವ ಅವಶ್ಯಕತೆ ಇಲ್ಲ. ನಿಜವಾಗ್ಲೂ ಅಧಿಕಾರ ಹಂಚಿಕೆ ಆಗ್ಬೇಕು ಅನ್ನೋದಿದ್ರೆ ಹೈಕಮಾಂಡ್ ಇದ್ದಾರೆ, ಮಾಡೇ ಮಾಡ್ತಾರೆ. ಸರ್, 138 ಶಾಸಕರು ಇದ್ದಾರೆ, ಸಚಿವರು ಇದ್ದಾರೆ. ಶಾಸಕರು ಸಚಿವರಾಗಿ ಮಾಡಬೇಕು ಅಂದ್ರೆ ಎಲ್ಲಾರ್ಗು ಕೊಡಬೇಕು. ಭಿನ್ನಮತಿಯಲ್ಲಿ ಯಾವುದು ನಡೀತಾ ಇಲ್ಲ. ಇವಾಗ ಎಲ್ಲರಿಗೂ, ಇವಾಗ ನೀವು ಒಂದು ಉದಯಮಯದಲ್ಲಿ ಇರ್ತೀರಾ, ನಿಮ್ಗೊಂದು ಪೊಸಿಷನ್ ಸಿಗ್ಬೇಕಲ್ವಾ? ಅವ್ರಿಗೂ ಅದಕ್ಕೆ 138 ಶಾಸಕರಲ್ಲಿ ಕೂಡ ಎಲ್ಲರಿಗೂ ಕೊಡ್ತಾರೆ ಪೋಸ್ಟಿಂಗ್ಸ್, ಅಲ್ಲಿವರೆಗೂ ಕಾಯ್ಬೇಕಲ್ವಾ? ಇವ್ರ ಕಿತ್ತಾಟದಲ್ಲಿ ಇದನ್ನ ನೀವು ಭಿನ್ನಮತಿ ಅಂತ ಹೇಳಿದ್ರೆ ನಾನು ಒಪ್ಪಲ್ಲ. ಇದು ಏನಂತ ಕರಿಬಹುದು? ಇದನ್ನ ಗುಂಪುಗಾರಿಕೆ ಅಂತ ಕರಿಬಹುದು? ಗುಂಪುಗಾರಿಕೆನೂ ಅಲ್ಲ, ಇದು ಕುರ್ಚಿಗಾಗಿ ಕಾದಾಟ ಅಂತ ಕರಿಬಹುದು? ಕಾದಾಟನೂ ಅಲ್ಲ, ಹೈಕಮಾಂಡ್ ಡಿಕ್ಲೇರ್ ಮಾಡುತ್ತೆ. ಇದು ಅಧಿಕಾರಕ್ಕಾಗಿ ಪರಸ್ಪರ ನಮ್ಮ ಜಗಳ ಅಂತ ಕೆಲಸ ಮಾಡಿದ್ದಾರೆ. ಅದಕ್ಕೆ ಸಾಕ್ಷಿ ನಾನೇ. ಅಧ್ಯಕ್ಷರಾಗಿ ಕುತ್ಕೊಂಡು ತುಂಬಾ ಕೆಲಸ ಮಾಡಿದ್ದಾರೆ. ಅವ್ರಿಗೆ ನ್ಯಾಯವಾಗಿ ಕೆಲಸ ಮಾಡಿದ್ದಾರೆ, ಸಿಕ್ಕೇ ಸಿಗುತ್ತೆ. ಕೂಸು ಬಡವಾಯ್ತಂತ ನಿಮ್ಮಂತ ಕಾರ್ಯಕರ್ತರು, ನಿಮ್ಮಂತರ ಪಾಪ ಇವ್ರ ಕಿತ್ತಾಟದಲ್ಲಿ ನಿಮ್ಮಂತವ್ರು ಬಂದು ನಿಲ್ಲಂಗಾಯ್ತು. ಮೇಡಮ್, ಹಂಗೆಲ್ಲ ಏನಿಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತೂ ಬಡ ಪರವಾಗಿರೋರು,
ಕಾಂಗ್ರೆಸ್ ಪಕ್ಷ ಯಾವತ್ತು ಜನಸೇವಾ ಮಾಡೋದಲ್ಲಿ ನಿಶ್ಚಿತರು. ಅಲ್ಲ ಸರ್, ಕಿತ್ತಾಡ್ತಿರಲ್ಲ ಅದ್ರದ್ದು ಹೇಳಿ ಸರ್. ಜನಸೇವೆ ಮಾಡ್ತಾರೆ ಅಂತ ಯಾರು ನಂಬಲ್ಲ ಸರ್. ಸರ್ ನಾವು ಕಿತ್ತಾಡ್ತಾ ಇಲ್ಲ, ನಾವು ಬಂದ್ಬಿಟ್ಟು 138 ನಂಬಲ್ಲ. ಈ ತರ ಹಸಿ ಸುಳ್ಳು ಹೇಳ್ಬೇಡ್ರಿ. 38 ಜನ ಆಡ್ಸಿ ಕಚ್ಚಿರೋ ಪಕ್ಷ ಇಲ್ಲಿ ಯಾರು ಕಿತ್ತಾಡ್ತಾ ಇಲ್ಲ. ಏನ್ರಿ ಹೊಡೆದಾಡೋದೊಂದು ಬಾಕಿ ಅಲ್ರಿ ನಿಮ್ ಪಾರ್ಟಿಯಲ್ಲಿ? ಬಿಜೆಪಿಯಲ್ಲಿ ಅದು ಬಿಜೆಪಿಯಲ್ಲಿ ಒಡ್ಡಾಡ್ತಾ ಇರೋದು ಬಿಜೆಪಿಯಲ್ಲಿ. ಇಲ್ಲಿ ಏನಿಲ್ಲ, ಇಲ್ಲಿ ಇದು ಭ್ರಮೆ. ಇದು ನಮ್ ಜೋಡೆತ್ಗಳು ಯಾವತ್ತೂ ಕಿತ್ತಾಡಿಲ್ಲ. ಅದೇ ಆಯ್ಕೆ ಭಿನ್ನಮತ ನಮ್ದ್ರಲ್ಲಿಲ್ಲ, ಕಾಂಗ್ರೆಸ್ ಅಲ್ಲಿ ಇಲ್ಲ ಅಂದ್ರಲ್ಲ ಮೇಡಮ್. ಅವ್ರ ತಟ್ಟಲ್ಲಿ ಹೆಗಡ ಸತ್ತು ಬಿದ್ದಿದೆ, ಬೇರೆಯವ್ರ ತಟ್ಟಲ್ಲಿ ನೊಣ ಹುಡ್ಕಕ್ ಹೋಗ್ತಾರೆ. ಅವ್ರು ಹೇಳ್ತಾರೆ ನಿಮ್ಮ ತಟ್ಟೆಯಲ್ಲಿ ಹೆಗಣ ಬಿದ್ದಿದೆ, ಅವ್ರ ತಟ್ಟೆಯಲ್ಲಿ ಆನೆ ಬಿದ್ದಿದೆ ಅಂತಿದ್ದಾರೆ. ಸರ್ ನಮ್ಮ ತಟ್ಟೆಲಿ ಹೆಗಣ ಬಿದ್ದಿರ್ಬೋದು, ಹೆಗಣ ಸತ್ತಿಲ್ಲ. ಅವ್ರ ಮನೇಲಿ ಹೆಗಣ ಸತ್ತಿದೆ, ಆ ವಾಸನೆನ ಕುಡ್ಕೊಂಡು ಅವರಲ್ಲಿ ಅಲ್ಲೇ ಇದ್ದಾರೆ. ಈಗ ನಾವು ಅಧಿಕಾರದಲ್ಲಿ ಇದೀವಿ ಸರ್. ನೀವು ಕೇಳೋ ಕ್ವಶನ್ಗೆ ನಾನು ಪ್ರಾಂಪ್ಟ್ ಆಗಿ ಆನ್ಸರ್ ಮಾಡ್ತೀನಿ. ನೀವು ಕರೆಕ್ಟಾಗಿ ಕ್ವಶನ್ ಕೇಳ್ತಾ ಇದ್ದೀರಾ. ಒಂದು ಅಧಿಕಾರ ಉಳ್ಳ ಪಕ್ಷ ಕುರ್ಚಿ ಕಿತ್ತಾಟದ ಮಾಡ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಲ್ವಾ? ಯಾವ ಪಾರ್ಟಿ ಅಧಿಕಾರನೇ ಇಲ್ಲ, ವಿರೋಧ ಪಕ್ಷದಲ್ಲಿ ಕೂತಿರುವಂತ ಒಂದು ಬಿಜೆಪಿ ಪಾರ್ಟಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೋಸ್ಕರ ಬೆಂಗಳೂರು ಟು ಡೆಲ್ಲಿ ಟು ಬೆಂಗಳೂರು ಓಡಾಡಬೇಕಾದ್ರೆ 138 ಜನ ಶಾಸಕರು ಗೆದ್ದು ಸರ್ ಜನಪರವಾದಂತ ಕೆಲಸ ಮಾಡೋಕ್ಕೋಸ್ಕರ, ಸಾಮಾಜಿಕ ನ್ಯಾಯವನ್ನು ಕೊಡೋಕ್ಕೋಸ್ಕರ ಕಾಂಗ್ರೆಸ್ ಪಾರ್ಟಿನ ಇವತ್ತು ಅಧಿಕಾರಕ್ಕೆ ತಂದಿರೋದು. ಕಾಂಗ್ರೆಸ್ ಪಾರ್ಟಿ ಸಾಮಾಜಿಕ ನ್ಯಾಯವನ್ನ ಕೊಡ್ತಾ ಇದೆ, ಬಡವರಿಗೋಸ್ಕರ ಕೆಲಸ ಮಾಡ್ತಾ ಇದೆ. ಸಾಮಾಜಿಕ ನ್ಯಾಯ ಕೊಡ್ತೀರಂತ ಸಮಾಜ ಅಂತ ಹೇಳಿ ಅವ್ರು ಹೇಳ್ತಿದಾರೆ. ನೀವು ವೀಕ್ ಆಗಿದ್ದೀರಾ, ನಿಮ್ಮಲ್ಲೇ ಕಿತ್ತಾಡ್ತಿದ್ದೀರಾ, ಹೆಗಣ ಸತ್ತು ವಾಸನೆ ಹೊಡಿತಿದೆ. ಕುಮಾರ್ ಬಂಗಾರಪ್ಪ ಮನೆಯಲ್ಲಿ ಮೀಟಿಂಗ್ ನಡೆಯುತ್ತೆ, ಅಲ್ಲೊಬ್ರು ಯತ್ನಾಳ್ ಮಾತಾಡ್ತಾರೆ, ಸಿ ಟಿ ರವಿ ಮಾತಾಡ್ತಾರೆ, ಇಲ್ಲೆಲ್ಲ ಪ್ರತಾಪ್ ಸಿಂಹ ಮಾತಾಡ್ತಾರೆ ಅಂತ ಹೇಳ್ತಾರೆ. ಒಂದ್ ನಿಮಿಷ. ಇವತ್ತು ಹಗಲು ದರೋಡೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಮಾನ್ಯ CM ಅವರು ಬಂದು 2.5 ವರ್ಷ ಅಂತೀರಾ, 6 ದರೋಡೆ ಆಗಿದೆ. ನಿಜವಾಗ್ಲೂ ಗೃಹ ಇಲಾಖೆಗೆ ಗೃಹ ಮಂತ್ರಿ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇಂಥ ಗೃಹ ಮಂತ್ರಿ ನಮ್ಗೆ ಯಾಕೆ ಬೇಕು? ಒಂದ್ ನಿಮಿಷ